ನಿಖಿಲ್ಗಾಗಿ ಪ್ರಜ್ವಲ್ಗೆ ಕೆಡ್ಡ ತೋಡಿದ್ರ ಎಚ್.ಡಿ. ಕುಮಾರಸ್ವಾಮಿ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಪ್ರಜ್ವಲ್ಗೆ ದೋಖಾ ಮಾಡಿದ್ರ ಕುಮಾರಸ್ವಾಮಿ ಅವರು. ನಿಖಿಲ್ಗಾಗಿ ಪ್ರಜ್ವಲ್ಗೆ ಕೆಡ್ಡ ತೋಡಿದ್ರ ಎಚ್.ಡಿಗೆ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಪ್ರಜ್ವಲ್ಗೆ ದೋಖಾ. ಹಾಸನ ರಾಜಕೀಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಫುಲ್ ಆಕ್ಟಿವ್. ನಿಖಿಲ್ ಪ್ರಸ್ತಾಪಿಸಿ ಕುಮಾರಸ್ವಾಮಿ ಕಾಲೆಳೆದ ಕೈಪಡೆ. ಡಿಸಿಎಂ ಡಿಕೆಶಿ ವಿರುದ್ಧ ಗುಡುಗಿದ ಎಚ್ಡಿಕೆಗೆ ಟಕ್ಕರ್. ಕುಮಾರಸ್ವಾಮಿ ವಿರುದ್ಧ ಕೈ ಕಾರ್ಯಕರ್ತರು ಕಿಡಿ. ಹ್ಯಾಟ್ರಿಕ್ ಸೋಲಿನಿಂದ ನಿರಾಶ್ರಿತನಾಗಿರುವ ನಿಖಿಲ್. ಅಣ್ಣನ ಮಗನ ರಾಜಕೀಯಕ್ಕೆ ಸಮಾಧಿ ಕಟ್ಟಿದ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಜನರೇ ಹೇಳ್ತಾ ಇದ್ದಾರೆ. ಪೆನ್ ಡ್ರೈವ್ ಪಂಟರು ಕುಮಾರಸ್ವಾಮಿ ಅಂತ ಕಿಡಿಕಾರಿದ್ದಾರೆ. ಕೋತಿ ತಾನು ಮೊಸರು ತಿಂದು ಮೇಕೆ ಮೂತಿಗೆ ಮೆತ್ತಿದಂತೆ. ನಿಮ್ಮ ಕರ್ಮಕಾಂಡ ಬೇರೆಯವರ ತಲೆಗೆ ಕಟ್ಟುವ ಯತ್ನ. ನಿಖಿಲ್ಗಾಗಿ ಪ್ರಜ್ವಲ್ಗೆ ಕೆಡ್ಡ ತೋಡಿದ್ರ ಎಚ್.ಡಿ. ಕುಮಾರಸ್ವಾಮಿ. ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಪ್ರಜ್ವಲ್ಗೆ ದೋಖಾ. ಹಾಸನ ರಾಜಕೀಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಫುಲ್ ಆಕ್ಟಿವ್. ನಿಖಿಲ್ ಪ್ರಸ್ತಾಪಿಸಿ ಕುಮಾರಸ್ವಾಮಿ ಕಾಲೆಳೆದ ಕೈಪಡೆ. ಡಿಸಿಎಂ ಡಿಕೆಶಿ ವಿರುದ್ಧ ಗುಡುಗಿದ ಎಚ್ಡಿಕೆಗೆ ಟಕ್ಕರ್ ನೀಡಲಾಗಿದೆ. ಕುಮಾರಸ್ವಾಮಿ ವಿರುದ್ಧ ಕೈ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ಹ್ಯಾಟ್ರಿಕ್ ಸೋಲಿನಿಂದ ನಿರಾಶ್ರಿತನಾಗಿರುವ ನಿಖಿಲ್ ಕುಮಾರಸ್ವಾಮಿ. ಅಣ್ಣನ ಮಗನ ರಾಜಕೀಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಮಾಧಿಯನ್ನ ಕಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಜನರೇ ಹೇಳ್ತಾ ಇದ್ದಾರೆ. ಪೆನ್ ಡ್ರೈವ್ ಪಂಟರು ಕುಮಾರಸ್ವಾಮಿ ಅಂತ ಕಿಡಿಕಾರ್ತಾ ಇದ್ದಾರೆ. ಕೋತಿ ತಾನ್ ತಿಂದು ಮೊಸರನ್ನ ಮೇಕೆ ಮೂತಿಗೆ ಮೆತ್ತಿದಂತೆ. ನಿಮ್ಮ ಕರ್ಮಕಾಂಡ ಬೇರೆಯವರ ತಲೆಗೆ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದೀರಿ ಅಂತ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಗುಡುಗಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಒಂದು ಸಿಡಿ ಫ್ಯಾಕ್ಟರಿ ಅಂತ ಕಾಲೆಳೆಯುವ ಪ್ರಯತ್ನ ಕೂಡ ಮಾಡಿದ್ರು. ಅದಾದ ನಂತರ ಸಾಕಷ್ಟು ಟ್ವೀಟ್ ವಾರ್ಗಳು ಕೂಡ ಆಯಿತು. ಈಗ ಸದ್ಯಕ್ಕೆ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರ ಕಾಲೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ನಿಖಿಲ್ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿ ಕೈಪಡೆ ಕುಮಾರಸ್ವಾಮಿಯವರ ಕಾಲೆಳೆದಿದೆ. ಇನ್ನು ಡಿಸಿಎಂ ಡಿಕೆಶಿ ವಿರುದ್ಧವಾಗಿ ಗುಡುಗಿದ್ದಂತಹ ಕುಮಾರಸ್ವಾಮಿಗೆ ಟಕ್ಕರ್ ಕೊಡುವ ಕೆಲಸವನ್ನು ಕೂಡ ಕೈ ಕಾರ್ಯಕರ್ತರು ಮಾಡಿದ್ದಾರೆ. ಒಂದ್ಸರಿ ಕೊಟ್ಟು ನೋಡ್ರಿ ಅಂತಾರೆ ಮೊನ್ನೆ ಪೇಪರ್ ಕುಮಾರಸ್ವಾಮಿ. ಏನ್ ಕೊಟ್ಟು ನೋಡ್ರಿ ಇನ್ನೂ 100 ಎಕರೆ ಅಂತ್ಯ. ಆ ಪೆಡ್ರೆ ಬಿಟ್ಟವನ ಯಾರು? ಕುಮಾರಸ್ವಾಮಿ. ವಿಧಾನಸೌಧ ಪೆಂಡ್ರೆ ಬಿಟ್ಟಿದ್ದು ಪೆಂಡ್ರೆ. ಆ ಪೆಂಡ್ರೆಗೆ ನಮ್ಮ ತಾತ ಮುತ್ತಾತ ಎಲ್ಲ MLA MP ಆಗವ್ರೆ. ಪೆಂಡ್ರೆ ಬಿಟ್ಟವನೇ ಕುಮಾರಸ್ವಾಮಿ. ಯಾರು ಅವ್ರ ವಂಶಕ್ಕೆ ಅವ್ರ ಅತ್ತಿಗೆನ ಅವ್ರ ಅಣ್ಣನ್ ಸಾಯಿಸಕ್ ಬಿಟ್ರು ಒಂದು ಕುಮಾರಸ್ವಾಮಿ. ಪೆಂಡ್ರೆನಾ? ಓ ಪೆಂಡ್ರೆ ಯಾರು ನೋಡಿದ? ನೀವ್ ಮಾಧ್ಯಮದವ್ರು ನೋಡಿದ್ರ? ಓ ಪೆಂಡ್ರೆ ಬಿಡ್ತೀನಿ ನೋಡು. ಏನ್ ಬಿಟ್ಟೆ? ನಿಮ್ ವಂಶಕ್ಕೆ ನೀನ್ ಬಿಟ್ಕೊಂಡೋದ್ ಪೆಂಡ್ರೆನ. ಇನ್ಯಾರು ಬಿಟ್ಟಿದ್ಯಾ ಪೆಂಡ್ರೆನ? ಜನರ ರೆಡ್ಡಿ ಬಿಟ್ಟಿದ್ಯಾ? ಅಲ್ಲ ರೀ, ಜನರ ರೆಡ್ಡಿಗೆ ನೀನೇ ಸೈನ್ ಹಾಕಿರೋದು. ಯಾರ್ಕೆ? ಬಳ್ಳಾರಿಗೆ ಗಣಿ ದುಡ್ಡು ನಾವ್ ಯಾರು ನೋಡಿರ್ಲಿಲ್ಲ. ಗಣಿ ದುಡ್ಡು ನಾವ್ ಯಾರು ನೋಡಿರ್ಲಿಲ್ಲ. ನಮ್ ಕರ್ನಾಟಕದ ದುಡ್ಡೇ ಬಂದಿರ್ಲಿಲ್ಲ. ಯಾಕೆ ಕೋರ್ಟ್ ಪರ್ಮಿಷನ್ ಕೊಡ್ತು? ಅವನಿಗೆ ಯಾಕೆ ಕೊಟ್ರು? ಬಳ್ಳಾರಿ ಅವನಿಗೆ ರೆಡ್ಡಿಗೆ ಯಾಕ್ರಿ ಕೊಟ್ರ? ಅವ್ನ್ ನಿಂತ್ಕೊಂಡು ಅವನ್ ಇಲ್ಲಿ ಆಂಧ್ರದಿಂದ ಬಂದು ಅವನ್ ನೋಡ್ಕೊಬೇಕು. ಕುಮಾರಸ್ವಾಮಿ ಪೇಪರ್ ಹೇಳ್ತಾರೆ ಅವನು ವಿದೇಶವನ ಅಂತ ಹೇಳ್ತಾರೆ. ನೀನ್ ಮುಖ್ಯಮಂತ್ರಿ ಆಗಿದಾಗ ಏನ್ ಮಾಡ್ದೆ? ಅವನಿಗೆ ನೀನ್ ಹಾಕಿರೋದೇ ಕೇಸು. ನೀನ್ ಹಾಕಿರೋದೇ ಬಳ್ಳಾರಿಗೆ ಇವನ್ಗೆ ಕೊಲೆ ಆಗಕ್ ಮುಖ್ಯಮಂತ್ರಿ ಹೋಗ್ ಮನೆ ಕಾಯೇನು? ನಾನ್ ಕೊಲೆ ಆದ್ರೆ ಮುಖ್ಯಮಂತ್ರಿ ಬಂದ್ ನನ್ ಮನೆ ಕಾಯ್ತಾರ? ಸರ್, ನೀವು ಕೊಲೆ ಆದ್ರೆ ಮುಖ್ಯಮಂತ್ರಿ ಬಂದ್ ನಿಮ್ ಮನೆ ಕಾಯ್ತಾನ? ಬರೀ ಇದೇನೆ ಸರ್ ರಾಜಕೀಯ ಆದ್ರೆ ಹೆಂಗೆ? ಒಂದ್ಸರಿ ಕೊಟ್ಟು ನೋಡ್ರಿ ಅಂತಾರೆ ಮೊನ್ನೆ ಪೇಪರ್ ಕುಮಾರಸ್ವಾಮಿ. ಏನ್ ಕೊಟ್ಟು ನೋಡ್ರಿ ಇನ್ನೂ 100 ಎಕರೆ ಅಂತ್ಯ. ಆ ಪೆಡ್ರೆ ಬಿಟ್ಟವನ ಯಾರು? ಕುಮಾರಸ್ವಾಮಿ. ವಿಧಾನಸೌಧ ಪೆಂಡ್ರೆ ಬಿಟ್ಟಿದ್ದು ಪೆಂಡ್ರೆ. ಆ ಪೆಂಡ್ರೆಗೆ ನಮ್ಮ ತಾತ ಮುತ್ತಾತ ಎಲ್ಲ MLA MP ಆಗವ್ರೆ. ಪೆಂಡ್ರೆ ಬಿಟ್ಟವನೇ ಕುಮಾರಸ್ವಾಮಿ. ಯಾರು ಅವ್ರ ವಂಶಕ್ಕೆ ಅವ್ರ ಅತ್ತಿಗೆನ ಅವ್ರ ಅಣ್ಣನ್ ಸಾಯಿಸಕ್ ಬಿಟ್ರು ಒಂದು ಕುಮಾರಸ್ವಾಮಿ. ಪೆಂಡ್ರೆನಾ? ಓ ಪೆಂಡ್ರೆ ಯಾರು ನೋಡಿದ? ನೀವ್ ಮಾಧ್ಯಮದವ್ರು ನೋಡಿದ್ರ? ಓ ಪೆಂಡ್ರೆ ಬಿಡ್ತೀನಿ ನೋಡು. ಏನ್ ಬಿಟ್ಟೆ?
ನಿಮ್ ವಂಶಕ್ಕೆ ನೀನ್ ಬಿಟ್ಕೊಂಡೋದ್ ಪೆಂಡ್ರನ ಇನ್ಯಾರು ಬಿಟ್ಟಿದ್ಯಾ ಪೆಂಡ್ರನ ಜನರಲ್ ರೆಡ್ಡಿ ಬಿಟ್ಟಿದ್ಯಾ ಅಲ್ಲ ರೀ ಜನರಲ್ ರೆಡ್ಡಿಗೆ ನೀನೇ ಸೈನ್ ಹಾಕಿರೋದು ಯಾರ್ಕೆ